ಇವತ್ತಿನ ಮುದ್ದು ಸೊಸೆ ಎಪಿಸೋಡಲ್ಲಿ ನಿನ್ನೆಯಿಂದನೇ ಕಂಟಿನ್ಯೂ ಆಗುತ್ತೆ. ನಿನ್ನೆ ಡೈನಿಂಗ್ ಟೇಬಲ್ ಹತ್ರ ಎಲ್ಲರೂ ತಿಂಡಿಗೆ ಕೂತಿರ್ತಾರೆ. ಆಗ ಶಿವರಾಮೇಗೌಡರು ಭದ್ರಾ ಬಂದಿಲ್ಲ ಅಂತ ನೋಡ್ತಿರ್ತಾರೆ. ಅದಾದಮೇಲೆ ಕ್ವಾಟ್ಲೆ ಇದ್ದವನು, ಮಾವ ಎಲ್ಲರೂ ಬಂದವರೆ, ಅಣ್ತಮ್ಮ ಒಬ್ಬರೇ ಬಂದಿಲ್ಲ, ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಹೋದಾಗ ಅಣ್ತಮ್ಮ ಬಾ ತಿಂಡಿಗೆ ಅಂದಾಗ ನನಗೇನಕ್ಕೂ ಮನಸ್ಸಿಲ್ಲ, ಬರಲ್ಲ ಅಂತ ಹೇಳ್ದಾಗ, ಇಲ್ಲ ಅಣ್ತಮ್ಮ ಯಾರು ಕರಿತಿರೋದು ಅಂತ ಗೊತ್ತಾದರೆ ನೀನೇ ಓಡೋಡಿ ಹೋಗ್ತೀಯ ಅಂತ ಹೇಳಿದಾಗ, ಯಾರು ಕರೆದ್ರೂ ಬರೋಕ್ಕಿಲ್ಲ ಹೋಗು ಅಂತ ಅಂತಾರೆ. ಆಗ ಮಾವಯ್ಯನೇ ನಿಮ್ಮನ್ನು ಕರಿತಿರೋದು ಅಂದಾಗ, ಏನೋ ಅಪ್ಪಯ್ಯ ನನ್ನನ್ನು ಕರಿತಾರ ಅಂತ ಸಂತೋಷದಲ್ಲಿ ಗೌಡ್ರು ಹೋದಾಗ ಸುಭಾಷನ್ ಎಬ್ಬಿಸಿ ಈ ಕಡೆ ಇನ್ನೊಂದು ಚೇರಲ್ಲಿ ಕೂತ್ಕೊಂತವ್ರಪ್ಪ ಹೇಳ್ತಾರೆ ಗೋವಿಂದ. ಅದಾದಮೇಲೆ ಅವರಿಬ್ಬರು ಅಪ್ಪ ಮಗ ಇಬ್ಬರು ಪಕ್ಕದಲ್ಲೇ ಕೂತ್ಕೊತಾರೆ. ಕೂತ್ಕೊಂಡ್ಮೇಲೆ ಇದನ್ನು ನೋಡಿದ ಚಂಪಾ ವಿದ್ಯಕ್ಕೂ ಕರ್ಕೊಂಬರ್ಬೇಕು ಅಂದ್ಬಿಟ್ಟು ವಿದ್ಯುಂಗೆ ಹೇಳ್ಬಿಟ್ಟು ವಿದ್ಯುನ್ನ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಾಗ ವಿದ್ಯಾ ನಿಂತಿರ್ತಾಳೆ. ಅಲ್ಲೇ ನಿಂತಿರ್ಬೇಕಾದ್ರೆ ಎಲ್ರಿಗೂ ತಿಂಡಿ ಬಡಿಸ್ತಾರೆ. ಇದೇನಿದು ಒಡೆ ನಮ್ಮನೆದಲ್ವಲ್ಲ ಮೋನ ಅಂತ ಕೇಳಿದಾಗ, ಈ ಕಡೆ ಈಶ್ವರಿ ನಮ್ಮನೆದಲ್ಲ, ಮಾಡಿ ತಿಂಡಿಗೆ ಅಲ್ಲಿ ಬಿದ್ದುಬಿಟ್ಟಿತ್ತು, ಅದಕ್ಕೆ ಹೋಟ್ಲಿಂದ ತರಿಸಿದ್ದೀನಿ ಅಂತ ಸುಳ್ಳು ಹೇಳ್ತಾಳೆ. ಹೌದಾ ಸರಿ ಆಯಿತು ಅಂತ ತಿಂತಾ ಇರಬೇಕಾದ್ರೆ ಈ ಕಡೆ ಚಂಪಾ ಇದು ಬಾಕ್ಸ್ ಬಂದಿರ್ತಾಳೆ, ಅದನ್ನು ನೋಡ್ತಾಳೆ. ಅದರಲ್ಲಿ ರತ್ನ ಉಪಹಾರ ಅಂತ ಬರ್ತಿರುತ್ತೆ. ಸನ್ನೆ ಮಾಡಿ ಹೇಳ್ದಾಗ ಸ್ಟಾರ್ಟಿಂಗಲ್ಲಿ ವಿದ್ಯುಂಗೆ ಗೊತ್ತಾಗಲ್ಲ. ಆಮೇಲೆ ಗೊತ್ತಾದ ತಕ್ಷಣ ಅವಳು ಟೆನ್ಷನ್ ಇರ್ತಾಳೆ. ಅಷ್ಟರಲ್ಲಿ ಈ ಕಡೆ ಶಿವರಾಮೇಗೌಡರು ಇಡ್ಲಿ ತಿಂದ್ಬಿಟ್ಟು ಚಟ್ನಿ ತಿಂದ್ಬಿಟ್ಟು, ಇದೆಲ್ಲೋ ನಾನು ತಿಂದಿದ್ದೀನಲ್ವ, ಚೆನ್ನಾಗೈತೆ, ಯಾವ ಹೋಟ್ಲದು ಅಂತ ಕೇಳಿದಾಗ ಈಶ್ವರಿ ನನಗೆ ಗೊತ್ತಿಲ್ಲ, ಲೆಕ್ಕಪತ್ರ ತರಿಸಿದ್ದು, ತಡೀರಿ ಹೊಸಿ ಅವ್ರಿಗೆ ಕಾಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಗನಿಗೆ ಹೇಳ್ಬಿಟ್ಟು ಕಾಲ್ ಮಾಡಿಸ್ತಾರೆ. ಈ ಕಡೆ ವಿದ್ಯಾ ಟೆನ್ಷನಲ್ಲಿ ನಿಂತಿರ್ಬೇಕಾದ್ರೆ ಹಿಂದ್ಗಡೆಯಿಂದ ಲೆಕ್ಕಪತ್ರ ಬರ್ತಾರೆ. ಬಂದ್ಬಿಟ್ಟು ನಿಂತ್ಕೊಂಡಾಗ ಶಿವರಾಮೇಗೌಡರು ಕೇಳ್ತಾರೆ, ಎಲ್ಲಿಂದ ಇದು ತರಿಸ್ದೆ ಅಂದಾಗ, ಫಸ್ಟ್ ಟೈಮ್ ಸ್ವಲ್ಪ ಹೇಳೋಕೆ ಇದು ಮಾಡಿದಾಗ ಈಶ್ವರಿ ಹೇಳಿ ಇದ್ಯಾಕೆ ಹಿಂಗೆ ಆಡ್ತಿದ್ದೀರಾ ಅಂತ ಅಂದಾಗ, ಅದೇ ವೀರಭದ್ರೇಗೌಡರು ಅವ್ರ ಅತ್ತೆಗೆ ಇಟ್ಕೊಟ್ಟವ್ರಲ್ಲ ಆ ಹೋಟ್ಲಿಂದ ಅಂತಿದ್ದಂಗೆ ಎಲ್ಲರೂ ತಿನ್ನೋದನ್ನ ಸ್ಟಾಪ್ ಮಾಡಿಬಿಡ್ತಾರೆ. ಅಜ್ಜಿ ಇದ್ದವರು, ಅವನ ಹಟ್ಟಿಯಿಂದ ತರಿಸಿದ್ಯಾ ಅಂದಿದ್ರೆ ನಾನು ತಿಂತಾನೆ ಇರಲಿಲ್ಲ ಅಂತ ಕೈ ತೊಳೆದ್ಬಿಡ್ತಾರೆ. ಈ ಕಡೆ ಶಿವರಾಮೇಗೌಡರು ಫುಲ್ ಸಿಟ್ಟು ಬಂದ್ಬಿಡುತ್ತೆ. ಅದಾದಮೇಲೆ ಮನೆಯವರೆಲ್ಲರೂ ಬೇಕು ಅಂತಲೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಕೊನೆಗೆ ಶಿವರಾಮೇಗೌಡರು ಇದೆಲ್ಲ ನಿಜಾನ ಅಂತ ಕೇಳಿಬಿಟ್ಟು, ಹೌದು ಅಪ್ಪಯ್ಯ ಅಂದಾಗ, ಸರಿ ನೀನು ನನ್ನ ಮಗನೇ ಅಲ್ಲ, ನೀನು ಈ ಥರ ತಪ್ಪು ಮಾಡಿದ್ದು ನನಗೆ ಕೊಳ್ಳಿ ಇಟ್ಟಂಗೆ ಅಂತ ಸ್ವಲ್ಪ ಎಮೋಷ್ನಲ್ಲಾಗಿ ಬೈತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡು ವೀರಭದ್ರೇಗೌಡರು ಬೇಜಾರು ಮಾಡ್ಕೊಳ್ತಾರೆ. ಇದನ್ನು ನೋಡ್ತಾ ಇದ್ದಿದ್ದು ವಿದ್ಯಾ ಅಳ್ತಾ ಇರ್ತಾಳೆ. ಇದನ್ನು ನೋಡ್ತಾರೆ ವೀರಭದ್ರೇಗೌಡರಿಗೆ, ಇದೆಲ್ಲ ಆಯ್ತು ವಿದ್ಯುನಿಂದನೇ ಅಂತ ಹೇಳ್ಬಿಟ್ಟು ವಿದ್ಯುನ ಮೇಲೆ ತುಂಬ ಸಿಟ್ಟು ಬರುತ್ತೆ. ಇದೇ ಇವತ್ತಲ್ಲೇ ಆಗಿದ್ದ ಎಪಿಸೋಡು. ನಾಳೆ ಎಪಿಸೋಡಲ್ಲಿ ಏನಂತ ಅಂದರೆ, ಮತ್ತೆ ಶಿವರಾಮೇಗೌಡರು ಸುಭಾಷನ್ನ ಕರೆಸಿ ಪಕ್ಕದಲ್ಲಿ ಕೂರಿಸ್ಕೊಂಡು ನೀನೇ ನನ್ನ ವಾರಸ್ದಾರ ಅಂತ ಹೇಳ್ತಾರೆ. ಅದೇ ನಾಳೆ ಎಪಿಸೋಡಲ್ಲಿ ಏನಾಗುತ್ತೆ ನೋಡಬೇಕು. ವಿದ್ಯಾ ಏನು ಆ್ಯಕ್ಷನ್ ತಗೊಳ್ತಾಳೆ ಇದನ್ನು ಸ್ಟಾಪ್ ಮಾಡೋಕ್ಕೆ. ಯಾಕಂದರೆ ಈಗ ಒನ್ ಟೈಮು ವಿದ್ಯುನ್ ಆಟ ತೋರಿಸಿದ್ದಾರೆ ಸುಭಾಷಂದು ಸೀನಿಂದ, ಈಗ ಅವ್ರದ್ದು ಹೋಟ್ಲು ವಿಷಯದಿಂದ ಮತ್ತೆ ಈಶ್ವರಿ ಆಟ ಸ್ಟಾರ್ಟ್ ಮಾಡಿದ್ದಾರೆ. ಈಗ ನೆಕ್ಸ್ಟು ವಿದ್ಯುನ್ಗೆ ಏನು ಟಾಸ್ಕ್ ಥರ ಸಿಕ್ಕಿ ಅವಳು ಮತ್ತೆ ಇವ್ರನ್ನ ಕೆಳಗಡೆ ಮಾಡ್ತಾಳೆ ಅಂತ ನಾಳೆ ಎಪಿಸೋಡಲ್ಲಿ ನೋಡಬೇಕು.